2008ರಲ್ಲಿ ಕರ್ನಾಟಕದಲ್ಲಿ BJP ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಅವರು ಬಹುಮತ ಬಂದು BJP ಸರ್ಕಾರ ಅಧಿಕಾರಕ್ಕೆ ಬಂದಿರೋದಿಲ್ಲ. ಪಕ್ಷೇತರ MLAಗಳ ಸಪೋರ್ಟ್ ಜೊತೆಗೆ BJP ಅಧಿಕಾರಕ್ಕೆ ಬರುತ್ತೆ. ಅದಾದ ಮರು ವರ್ಷ ಅಂದರೆ 2009 ಆ ಟೈಮ್ನಲ್ಲಿ ನಮ್ಮ ಪಕ್ಷದ ಮೆಜಾರಿಟಿಯನ್ನು ಹೆಚ್ಚು ಮಾಡ್ಕೋಬೇಕು, ಆಪರೇಷನ್ ಕಮಲ ಮಾಡಿ ಶಾಸಕರ ಬಲವನ್ನು ಹೆಚ್ಚಿಸ್ಕೋಬೇಕು ಅಂತೇಳಿ BJP ನಾಯಕರು ಕಾಂಗ್ರೆಸ್ MLAಗಳು ಮತ್ತು JDS MLAಗಳಿಂದ ರಾಜೀನಾಮೆಯನ್ನು ಕೊಡಿಸಿ ಉಪಚುನಾವಣೆ ಬರುತ್ತೆ. ಆ ಟೈಮ್ನಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದಂತಹ ಸಿದ್ದರಾಮಯ್ಯನವರು ನನ್ನನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ 2009ರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಅವರು ಪ್ರಚಾರಕ್ಕೆ ಹೋಗೋದೇ ಇಲ್ಲ. ಆಗ ಅದೇ ದೊಡ್ಡ ಸುದ್ದಿ. ಸಿದ್ದರಾಮಯ್ಯನವರು ಎಲ್ಲೂ ಪ್ರಚಾರಕ್ಕೆ ಹೋಗ್ತಾ ಇರಲ್ಲ, ಸೈಲೆಂಟ್ ಆಗಿಬಿಟ್ಟಿರ್ತಾರೆ. ಅಂದರೆ ಒಳಗಡೆ ಅವರು BJPಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಆಗ ರೂಮರ್ ಹಬ್ಬತ್ತೆ. ಜೊತೆಗೆ ಅವರು ಯಡಿಯೂರಪ್ಪನವ್ರ ಜೊತೆ ಓಡಾಡೋದು, ಯಡಿಯೂರಪ್ಪನವ್ರ ಜೊತೆ ಹೆಲಿಕಾಪ್ಟ್ರಲ್ಲಿ ಸುತ್ತಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಆಗ ಸಹಜವಾಗಿ ಅವರು BJPಗೆ ಓಟ್ ಹಾಕಿ ನನ್ನ ಬೆಂಬಲಿಗರು ಅನ್ನೋ ಅರ್ಥದಲ್ಲಿ ಮೆಸೇಜ್ ಕೊಟ್ಟರು ಪರೋಕ್ಷವಾಗಿ ಅಂತಾನೆ ಲೆಕ್ಕಾಚಾರಗಳು ಕೇಳಿ ಬಂದಿದ್ದು. ಆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೆ. BJP ಎಲ್ಲೆಡೆ ಭರ್ಜರಿ ಜಯಬೇರಿಯನ್ನು ಬಾರಿಸುತ್ತೆ. ಆಗ ಕಾಂಗ್ರೆಸ್ ನಾಯಕರು ಎಚ್ಚೆತ್ಕೋತಾರೆ. ಸಿದ್ದರಾಮಯ್ಯನವರು ಕೋಪಗೊಂಡಿದ್ದಾರೆ, ವಿರೋಧ ಪಕ್ಷದ ನಾಯಕನ ಸ್ಥಾನ ಕೊಟ್ಟಿಲ್ಲ ಅಂತೇಳಿ ಬೇಜಾರಾಗಿದ್ದಾರೆ. ಅದಕ್ಕೆ ನಾವು ಈ ಉಪಚುನಾವಣೆಯಲ್ಲಿ ಇಂಥ ಒಂದು ಪರಿಸ್ಥಿತಿ ಎದುರಿಸಬೇಕಾಯಿತು ಅಂತೇಳಿ ತಕ್ಷಣವೇ 2009ರಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ. ಆಗ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಅವರನ್ನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿಸಿ ಗೆಲ್ಲಿಸ್ಬಿಟ್ಟು ಅವ್ರನ್ನ ದೆಹಲಿಗೆ ಕಳಿಸ್ತಾರೆ. ಸಿದ್ದರಾಮಯ್ಯನವ್ರನ್ನ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡ್ತಾರೆ. ಅಲ್ಲಿಂದ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಲ್ಲಿ ಫುಲ್ ಆ್ಯಕ್ಟಿವ್ ಆಗ್ತಾರೆ. ಆಗ ಕಾಂಗ್ರೆಸ್ ಎಚ್ಚೆತ್ಕೊಳ್ಳದೆ ಇದ್ದದಕ್ಕೆ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯನವರನ್ನು ಸರಿಯಾಗಿ ಬಳಸ್ಕೊಳ್ಳದೇ ಇದ್ದದಕ್ಕೆ ಸಿದ್ದರಾಮಯ್ಯನವರು ಮುನಿಸ್ಕೊಂಡು ಪರೋಕ್ಷವಾಗಿ BJPಗೆ ಸಪೋರ್ಟ್ ಮಾಡಿದ್ರಿಂದ BJP ಅಭ್ಯರ್ಥಿಗಳು ಎಲ್ಲೆಡೆ ಗೆಲ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿಗಳೆಲ್ಲರೂ ಸೋಲ್ತಾರೆ. ಅಂಥದ್ದೇ ಪರಿಸ್ಥಿತಿ ಮತ್ತೊಮ್ಮೆ ರಾಜ್ಯದಲ್ಲಿ ಒದಗಿ ಬಂದಿದೆ ಅಂತಲೇ ಹೇಳ್ಬೋದು. ದಾವಣಗೆರೆ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಪ್ರಮುಖವಾಗಿ ಇಬ್ಬರ ಮನವೊಲಿಸ್ತಾರೆ. ಒಂದು ಸಾದಿಕ್ ಪೈಲಿವಾನ್, ಮತ್ತೊಬ್ಬರು ಜಮೀರ್ ಅಹಮದ್ ಖಾನ್. ಸಾದಿಕ್ ಪೈಲಿವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಾರೆ. ಅವ್ರನ್ನ ಮನೆಗೆ ಕರೆಸಿ ಮಾತಾಡಿಸಿ ಅವರ ಮನವೊಲಿಸಿ ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಸ್ತಾರೆ. ಅದೇ ರೀತಿ ಜಮೀರ್ ಅಹಮದ್ ಖಾನ್ ಕೂಡ ದಾವಣಗೆರೆಗೆ ಬರದೇನೆ ಕೇರಳದಲ್ಲಿರ್ತಾರೆ. ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಒತ್ತಡ ಹಾಕಿ ಅವರನ್ನು ದಾವಣಗೆರೆಗೆ ಕರೆಸಿ ಸಮರ್ಥ್ಗೆ ಓಟ್ ಹಾಕಿ ಅಂಥೇಳಿ ಅವ್ರ ಬಾಯಿಂದ ಹೇಳಿಸ್ತಾರೆ. ಆದರೆ ಸಿದ್ದರಾಮಯ್ಯನವರು ಒಂದೇ ಒಂದು ತಪ್ಪು ಮಾಡಿದ್ದಾರೆ ಈ ಉಪಚುನಾವಣೆಯಲ್ಲಿ ಅನ್ನೋ ಮಾತು ಕೇಳಿ ಬರ್ತಿರೋದು. ಅದು ಭವಿಷ್ಯದ ಅಹಿಂದ ನಾಯಕ ಅಂತ ಗುರುತಿಸ್ಕೊಳ್ತಾ ಇರುವಂತಹ ವಿನಯ್ ಕುಮಾರ್ ಮನವೊಲಿಸಲಿಲ್ಲ. ವಿನಯ್ ಕುಮಾರ್ ಮನವೊಲಿಸದೇ ಇರೋದು ಈ ಚುನಾವಣೆಯಲ್ಲಿ, ಅಂದರೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತೆ ಅನ್ನೋ ಮಾತೆ ಕೇಳಿ ಬರ್ತಿರೋದು. ಸೇಮ್ 2009ರಲ್ಲಿ ಹೇಗೆ ಸಿದ್ದರಾಮಯ್ಯನವರು ಪರೋಕ್ಷವಾಗಿ BJPಯನ್ನು ಬೆಂಬಲಿಸಿದ್ರು, ಆಗ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತು BJP ಅಭ್ಯರ್ಥಿಗಳು ಭರ್ಜರಿ ಜಯಬೇರಿಯನ್ನು ಬಾರಿಸಿದ್ರು. ಅಂತಹದ್ದೇ ಸ್ಥಿತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಆಗಬಹುದು. ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿ BJP ಅಭ್ಯರ್ಥಿಗೆ ಪ್ಲಸ್ ಆಗಬಹುದು ಅನ್ನೋ ಮಾತೆ ಕೇಳಿ ಬರ್ತಿರೋದು. ಆವತ್ತು BJP ಗೆಲ್ಲೋದಕ್ಕೆ ಸಿದ್ದರಾಮಯ್ಯನವರು ಕಾರಣರಾಗ್ತಾರೆ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ BJP ಗೆಲ್ಲೋದಕ್ಕೆ GB ವಿನಯ್ ಕುಮಾರ್ ಕಾರಣರಾಗ್ತಾ ಇದ್ದಾರಾ? ಅಂತಹ ವಾತಾವರಣವೇ ದಾವಣಗೆರೆಯಲ್ಲಿ ಕಂಡು ಬರ್ತಾ ಇರೋದು. ವಿನಯ್ ಕುಮಾರ್ ಗೇಮ್ ಚೇಂಜರ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತೇಳಿ ಆ ಕ್ಷೇತ್ರದ ಮತದಾರರು ಹೇಳ್ತಾ ಇದ್ದಾರೆ. ವಿನಯ್ ಕುಮಾರ್ಗೋಸ್ಕರ ನಾವು BJPಗೆ ಓಟ್ ಹಾಕ್ತಾಯಿದ್ದೀವಿ, ನಾವು BJPಗೆ ಓಟೇ ಆಗ್ತಿರಲಿಲ್ಲ, ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ದಿದ್ದು. ಆದರೆ ವಿನಯ್ ಕುಮಾರ್ ಅವರಿಗೆ ಅನ್ಯಾಯ ಆಗಿದೆ ಅಂತ ಒಬ್ಬ ವ್ಯಕ್ತಿಯನ್ನು ಕಾಂಗ್ರೆಸ್ನಲ್ಲಿ ಸರಿಯಾಗಿ ನಡೆಸ್ಕೊಂಡಿಲ್ಲ. ಹೀಗಾಗಿ ನಾವೆಲ್ಲರೂ BJPಗೆ ಓಟ್ ಹಾಕ್ತಾಯಿದ್ದೀವಿ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ವಿನಯ್ ಕುಮಾರ್ ಎಲ್ಲೇ ಹೋದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ. ಅವ್ರ ಹತ್ರ ಅವ್ರ ಕಷ್ಟನ ಹೇಳ್ಕೊತಾ ಇದ್ದಾರೆ. ಅವರು MLA ಅಲ್ಲ, MP ಅಲ್ಲ, ಯಾವುದೇ ಅಧಿಕಾರ ಇಲ್ಲ. ಆದರೂ ಕೂಡ ಅವರ ಕ್ಷೇತ್ರದ ಸಮಸ್ಯೆಗಳನ್ನು ವಿನಯ್ ಕುಮಾರ್ ಹತ್ರ ಹೇಳ್ಕೊತಾ ಇದ್ದಾರೆ. ಕೆಲವರು ವಿನಯ್ ಕುಮಾರ್ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಅವರು BJPಗೆ ಸೇರಬಾರ್ದಿತ್ತು, ಕಾಂಗ್ರೆಸ್ನಲ್ಲೇ ಇರಬೇಕಿತ್ತು, ಹಾಗೆ ಅಂತ. ಆದರೆ ವಿನಯ್ ಕುಮಾರ್ ಇನ್ನೂ BJP ಪಕ್ಷಕ್ಕೆ ಸೇರಿಲ್ಲ. BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಆಪ್ತ ಸ್ನೇಹಿತ ಅನ್ನೋ ಕಾರಣಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ನಾನು ಇನ್ನೂ 1 ವರ್ಷ ಯಾವುದೇ ಪಕ್ಷವನ್ನು ಸೇರೋದಿಲ್ಲ, ನಾನು BJPಗೆ ಸೇರ್ತೀನಿ ಅಂತ ಏನೇನು ಹೇಳ್ತಾ ಇದ್ದಾರೆ. ಆದರೆ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರ ಹತ್ರ ಅಭಿಪ್ರಾಯನ ಪಡ್ಕೊಂಡು, ಬೆಂಬಲಿಗರು ಅಭಿಮಾನಿಗಳ ಹತ್ರ ಅಭಿಪ್ರಾಯ ಪಡ್ಕೊಂಡೆ ನಾನು ಮುಂದಿನ ಹೆಜ್ಜೆ ಇಡ್ತೀನಿ ಹೊರತು ಸಡನ್ನಾಗಿ ಯಾವುದೇ ನಿರ್ಧಾರ ಕೈಗೊಳ್ಳಲ್ಲ ಅಂತ ವಿನಯ್ ಕುಮಾರ್ ಹೇಳಿದ್ರು ಕೂಡ ಕೆಲವರು ಅವರು BJPಗೆ ಸೇರೇ ಬಿಟ್ಟರು ಅನ್ನೋ ಅರ್ಥದಲ್ಲಿ ಅವ್ರನ್ನ ಟೀಕೆ ಮಾಡ್ತಾಯಿದ್ದಾರೆ. ಆದರೆ ವಿನಯ್ ಕುಮಾರ್ ನಾನು ಇನ್ನೂ BJPಗೆ ಸೇರಿಲ್ಲ, ನಾನು
ಈ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣ ಅಂತ್ಯ ಮಾಡಬೇಕು ಅನ್ನೋ ಕಾರಣಕ್ಕೆ ಗೆಲ್ಲುವ ಸಾಧ್ಯತೆ ಇರುವಂತಹ ಬಿ ಜೆ ಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. SDPIಗೋ ಅಥವಾ ಬೇರೆ ಯಾರಾದರೂ ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ಬೋದಿತ್ತು, ಆದರೆ ಅವ್ರಿಗೆ ಗೆಲ್ಲೋದಕ್ಕೆ ಕಷ್ಟ ಇದೆ ಅಲ್ಲಿ. ಆದರೆ BJP ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆ. ಹೀಗಾಗಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ಕುಟುಂಬ ರಾಜಕಾರಣವನ್ನು ಅಂತ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರೇನೋ ಸಾದಿಕ್ ಪೈಲ್ವಾನ್ ಮನವೊಲಿಸ್ಬಿಟ್ರು, ಜಮೀರ್ ಅಹ್ಮದ್ ಖಾನ್ ಅವರ ಮನವೊಲಿಸಿದ್ರು ಸರಿ, ಆದರೆ ಪ್ರಮುಖವಾಗಿ ವಿನಯ್ ಕುಮಾರ್ ಅವರ ಮನವೊಲಿಸಬಹುದಾಗಿತ್ತು, ಅವ್ರನ್ನ ಕರೆದು ಮಾತಾಡಿಸ್ಬೋದಾಗಿತ್ತು. ಇದೊಂದು ಸರಿ ಸುಮ್ಮನಿರಪ್ಪ, ಮುಂದಿನ ಚುನಾವಣೆಯಲ್ಲಿ ನೀವು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಬಹುದಿತ್ತು. ಆದರೆ ಅದು ಯಾವ ಕೆಲಸನೂ ಮಾಡದೆ ವಿನಯ್ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ. ಹೀಗಾಗಿ ವಿನಯ್ ಕುಮಾರ್ ಅವರ ಶಕ್ತಿ ಈ ಉಪಚುನಾವಣೆಯಲ್ಲಿ ಗೊತ್ತಾಗತ್ತೆ ಅನ್ನೋ ಮಾತೆ ಕೇಳಿ ಬರ್ತಿರೋದು. ಹೇಗೆ 2009 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತು BJPಗೆ ಪ್ಲಸ್ ಆಯಿತೋ ಅಂತಹದ್ದೇ ಪರಿಸ್ಥಿತಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಬಂದರೂ ಅಚ್ಚರಿ ಇಲ್ಲ ಅನ್ನೋ ಮಾತುಗಳೇ ಹೆಚ್ಚಾಗಿ ಕೇಳಿ ಬರ್ತಿದೆ.